ಇದೇ ತರ ಹಿಂಗೆ ಮುಂದುವರೆದ್ರೆ ನಮ್ ಲಿಂಗಸೂರು ಅಭಿವೃದ್ಧಿ ಆದಂಗ. ಹೌದು ದೋಸ್ತ, ನಮ್ ರಾಜಕಾರಣಿಗಳು ಅಪರೂಪಕ್ಕೊಂದು ಏನಾದ್ರು ಒಂದು ಇಂಪ್ರೂವ್ಮೆಂಟ್ ಮಾಡಿರ್ತಾರ. ಮಾಡಿದ ಅಭಿವೃದ್ಧಿ ನಮ್ ಜನ ಸರಿಯಾಗಿ ಕಾಪಾಡ್ಕೊಂಡು ಹೋಗೋದಿಲ್ಲ ಅಂತ ತಿಳ್ಕಿನಷ್ಟು ದೊಡ್ಡ ಅಭಿವೃದ್ಧಿ ಏನ್ ಮಾಡ್ಯಾರ. ಮಾಡಿರೋ ಅಭಿವೃದ್ಧಿನ ಹೆಂಗ್ ಹಾಳು ಮಾಡಕ್ ಕುಂತಾರ ಅಂತ ಸ್ವಲ್ಪ ಬಿಡಿಸಿ ಹೇಳೋ ಸಾಕಾರ. ನೀನು ಬಾರಿ ಬಿಡಪ್ಪ, ಏನ್ ಮಾಡ್ಯಾರ ಅಂತ ಹೇಳದ್ ಬಿಟ್ಟು ಬಾಳ ತಿನ್ನ ಕುಂತಿ. ಈ ವಿಡಿಯೋ ಪೂರ್ತಿ ನೋಡಿ ಸಾಕಾರ ಗೊತ್ತಾಗ್ತೀನಿ. ರಾತ್ರಿ ಎಲ್ಲಾ ಕೋಳಿನ ಕಾಲ ಇದ್ದು, ಅದಕ್ಕೆ ಮುಂಜಾನೆ ಕೋಳಿ ಜೊತೆ ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟಿ ತಂದ್ರ ಆತಂದ್ ಲಿಂಗಸೂರಿಗೆ ಹೋಗಿದ್ದೆ. ರಂಜಾನ್ ಹಬ್ಬಕ್ಕೆ ನೋಡ್ರಿ ನಾ ಬಾಳ ಜನ ಟೈಮ್ ಐತಿ, ಇವಾಗಲೇ ಬಟ್ಟಿ ತಗೊಂಡ್ ಮನೆಯಾಗ ಪೂಜೆ ಮಾಡ್ತೇನೆ ಅಂತ ಮನಸ್ಸಿನಾಗ ಒಳ್ಯಾಕ ಹೊಂದತ್ತಲ್ಲ. ಹೌದು ಸೌಕರ್, ಹಬ್ಬಿನ ಒಂದ್ 20 ದಿನ ಮುಂದಿದ್ದಾಗ ಬಟ್ಟಿ ಒಲೆಕ್ ಹಾಕ್ಬೇಕು. ಯಾಕಂದ್ರೆ ಲಾಸ್ಟ್ ನೋಟಿಗೆ ಟೈಲರ್ ಗಳ ಕೈ ಎತ್ತಿ ಬಿಡ್ತಾರೆ. ಬಟ್ಟಿ ಬಾಳದಪ್ಪ, ನಮ್ಮಿಂದ ಆಗಲ್ಲ ನಿಮ್ಮಿಂದ ಆಗಲ್ಲ ಒಲೆ ಅಂತಾರ. ಅದಕ್ಕೆ ಶಾಣೆತನ ಮಾಡಿ ಹಬ್ಬಿನ ಒಂದ್ 20 ದಿನ ಮುಂದಿದ್ದಾಗ ಬಟ್ಟಿ ಒಲೆಕ್ ಹಾಕ್ಬೇಕು. ಹಂಗಿಂಗ್ ಮಾಡಿ ನನ್ನ ಮನ್ಸಿಗೆ ಬಂದಿದ್ದ ಅಂಗಿ ಪ್ಯಾಂಟ್ ಚಾಯ್ಸ್ ಮಾಡಿಕೊಂಡು ಒಂದ್ 2 ಜೊತೆ ಬಟ್ಟಿ ಹರಿಸಿ ನಮ್ಮ ನಡೆ ಫಾರಂ ಕಡೆ ಅಂತ ಮೆಲ್ಲಗ್ ಬರ್ತಾ ಇರ್ತೀನಿ. ಇಲ್ಲಿ ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಸರ್ವಿಸ್ ರೋಡ್ ಬೇರೆ, ಹೈವೇ ರೋಡ್ ಬೇರೆ, ಬ್ಯಾರಿಕೇಡ್ ಹಾಕ್ಯಾರೆ. ಬ್ಯಾರಿಕೇಡ್ ಮೇಲೆ ನಮ್ಮ ಮಂದಿ ಬಟ್ಟಿ ಹೋಗದಾಕಿ ಅದ್ರ ಮ್ಯಾಗ ಒಣ ಹಾಕ್ಯಾರ. ಹಿಂಗಾದ್ರೆ ನಮ್ ದೇಶ ಅಭಿವೃದ್ಧಿ ಆದಂಗ. ವಾಹನಗಳು ವೇಗವಾಗಿ ಚಲಾಯಿಸ್ತಿರ್ಬೇಕಾದ್ರೆ ನಮ್ಮ ಮಂದಿ ಅಕ್ಕಡೆ ಕಡೆ ಅಡ್ಡಾಡ್ತಾರ. ನಡಬಾರ್ಗ ಬ್ಯಾರಿಕೇಡ್ ಹಾಕಿರ. ಬ್ಯಾರಿಕೇಡ್ ಮೇಲೆ ಬಟ್ಟಿ ಒಣಗಾಕ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಮಂದಿ ಸಿವಿಕ್ ಸೆನ್ಸ್ ಎಲಿ ಮಟ್ಟ ಹೋಗಿತ್ತು. ಬ್ಯಾರಿಕೇಡ್ ಮೇಲೆ ಬಟ್ಟಿ ಹಾಕಿ ಒಣ ಹಾಕಿದ್ರೆ ಮನಸ್ಸಿನಾಗ ಬೈಕ್ ನಮ್ಮ ನಡೆಸಿದ ಫಾರಂ ಕಡೆ ಅಂತ ಫಾರಂ ಬರ್ತೀನಿ. ಫಾರಮಿಗೆ ಬಂದು ಒಂದ್ 20 ಕೋಳಿ ಹಾಕಿ ನಮ್ಮ ನಡೆಸಿದ ಊರ್ ಕಡೆ ಅಂತ ಊರಿಗೆ ಬರ್ತೀನಿ. ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.